9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಬಿಡುಗಡೆಗೊಂಡ ಸ್ವರಾಜ್ಯ ಚಿತ್ರದ ಟೀಸರ್. ಹುಬ್ಬಳ್ಳಿಯ ಗಂಡು ಕೆಚ್ಚೆದೆಯ ನಾರಾಯಣ್ ಧೋಣಿ ಜೀವನಾಧಾರಿತ ಚಲನಚಿತ್ರ. ಟೀಸರ್ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನಲ್ಲಿ ಹಲವು ಅವಾಂತರ ಸೃಷ್ಟಿಸಿದ ವರುಣದೇವ. ನಿರಂತರ ಸುರಿದ ಮಳೆಗೆ ನೀರು ಪಾಲಾದ 300ಕ್ಕೂ ಅಧಿಕ ಗಣಪತಿ ವಿಗ್ರಹಗಳು. ಹಲವು ಗ್ರಾಮಗಳಲ್ಲಿ ಮನೆಗೋಡೆ ಕುಸಿದ ಸಂಕಷ್ಟಕ್ಕೀಡಾದ ಅನ್ನದಾತರು. ಗದಗ ಜಿಲ್ಲೆಯ ಗಜೇಂದ್ರಗಢ ಬಳಿ ಭೀಕರ ರಸ್ತೆ ಅಪಘಾತ. ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿದ್ದರೆ ಇನ್ನಿಬ್ಬರಿಗೆ ಗಂಭೀರ ಗಾಯ. ನಿದ್ರೆ ಮಂಪರಿನಲ್ಲಿ ಇದ್ದುದೇ ಭೀಕರ ಅಪಘಾತಕ್ಕೆ ಕಾರಣವಾಯಿತಾ? ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನಾದ್ಯಂತ ಕಳೆದ 4-5 ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ತಾಲೂಕಿನ ಬಹುತೇಕ ಕಡೆಗಳಲ್ಲಿ ರೈತರ ಕೃಷಿ ಚಟುವಟಿಕೆ ಸ್ಥಗಿತಗೊಂಡಂತಾಗಿದ್ದು, ಇದ್ದ ಬದ್ದ ಕೆರೆ ಕೆಟ್ಟೆಗಳೆಲ್ಲವೂ ಭರ್ತಿಯಾಗುವ ಹಂತದಲ್ಲಿವೆ. ಮಂಗಳವಾರ ನಸುಕಿನ ಜಾವದಿಂದ ಪ್ರಾರಂಭಗೊಂಡಿದ್ದ ಮಳೆಗೆ ಕೆಲ ಕಡೆಗಳಲ್ಲಿ ಅನಾಹುತಗಳು ಕೂಡ ಸಂಭವಿಸಿವೆ. ತಾಲೂಕಿನ ಕುನ್ನೂರು ಗ್ರಾಮದ ವಿಗ್ರಹ ತಯಾರಕರಾದ ಮಹಾದೇವಿ ರಾಮಪ್ಪ ತಳವಾರ್ ಎಂಬುವರ ಮನೆಗೋಡೆ ಕುಸಿದು ಬಿದ್ದು ಅಂದಾಜು 2 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸುಮಾರು 300 ಮಣ್ಣಿನ ಗಣಪತಿ ವಿಗ್ರಹಗಳು ನಾಶಗೊಂಡಿವೆ. ಕಳೆದ 2 ತಿಂಗಳಿನಿಂದ ಕುಟುಂಬ ಸದಸ್ಯರೆಲ್ಲರೂ ಸೇರಿಕೊಂಡು ಸಿದ್ಧಪಡಿಸಿದ ವಿಗ್ರಹಗಳು ನೀರು ಪಾಲಾಗಿದ್ದು, ಇದರಿಂದಾಗಿ ವಾರ್ಷಿಕ ಆದಾಯ ನಷ್ಟವಾಗಿದೆ ಎಂದು ಅವರು ಅವಲತ್ತುಕೊಂಡಿದ್ದಾರೆ. ಇನ್ನು ಭಾರೀ ಮಳೆಗೆ ಕುನ್ನೂರು ಗ್ರಾಮದ ಫಕೀರಪ್ಪ ಇಂದೂರು ಎಂಬುವರ ಮನೆಗೋಡೆ ಕೂಡ ಕುಸಿದಿದ್ದು, ಸಕಾಲಕ್ಕೆ ಮನೆಯಿಂದ ಹೊರಬಂದಿದ್ದರಿಂದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆಂದು ಹೇಳಲಾಗಿದೆ. ಅದೇ ರೀತಿ ಅಡವಿ ಸೋಮಾಪುರ ಗ್ರಾಮದ ತಿಪ್ಪವ್ವ ಭೀಮಪ್ಪ ಕುಂಬಾರ್, ತುಕಾರಾಮ್ ಮನಾಯಿ, ನಾಗರತ್ನ ಮನಾಯಿ ಇವರ ಮನೆಯ ಗೋಡೆಗಳು ಕೂಡ ಕುಸಿದು ಬಿದ್ದಿರುವ ವರದಿಯಾಗಿದ್ದು, ಇಲ್ಲಿಯೂ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯ ಸತತ ಸುರಿದ ಮಳೆಯಿಂದ ಸಾಕಷ್ಟು ಹಾನಿ ಸಂಭವಿಸುತ್ತಿದೆ. ವಿಶೇಷವಾಗಿ ಮನೆಗೋಡೆ ಕುಸಿಯುತ್ತಿರುವ ಪ್ರಕರಣಗಳು ಕೂಡ ವರದಿಯಾಗಿವೆ. ಈ ಎಲ್ಲದರ ವರದಿಯನ್ನ ಕೂಡಲೇ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪಿಡಿಒ ಎಸ್ಎಸ್ ಪಾವಿನ್ ತಿಳಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಅಪಘಾತಕ್ಕೆ ಈಡಾಗಿದ್ದು, ಅಪಘಾತದಲ್ಲಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ ಇನ್ನಿಬ್ಬರು ಗಂಭೀರ ಗಾಯಗೊಂಡಿರುವಂತಹ ಘಟನೆ ಗದಗ ಜಿಲ್ಲೆಯ ಗಜೇಂದ್ರಗಢ ತಾಲೂಕಿನ ರಾಜೂರು ಬಳಿ ನಡೆದಿದೆ. ಮದುವೆ ಕಾರ್ಯ ಮುಗಿಸಿ ಲಿಂಗಸೂರಿನಿಂದ ಸೂಡಿಗೆ ಬರುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದ್ದು, ಘಟನೆಯಲ್ಲಿ 70 ವರ್ಷದ ಗಣಪತಿ ಭಟ್ ಎಂಬುವರು ಮೃತಪಟ್ಟಿದ್ದಾರೆ. ಅಲ್ಲದೆ ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದ ಕಿರಣ್ ಮತ್ತು ವೈಷ್ಣವಿ ಭಟ್ ಎಂಬುವರು ಗಾಯಗೊಂಡಿದ್ದು, ಗಾಯಾಳುಗಳನ್ನು ಕೂಡಲೇ ಗದಗ್ನ ಜಿಮ್ಸ್ಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಎಂದು ಹೇಳಲಾಗಿದೆ. ಇನ್ನು ಗಜೇಂದ್ರಗಢ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ನಿದ್ರೆ ಮಂಪರಿನಲ್ಲಿದ್ದ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿರಬಹುದು ಎಂದು ಅನುಮಾನ ವ್ಯಕ್ತವಾಗಿದೆ. ಸುದ್ದಿ ಮುಂದೆ ಬರೆಯುತ್ತೆ. ಅದಕ್ಕೂ ಮುನ್ನ 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಸೇತುವೆ ಮೇಲಿಂದ ನದಿಗೆ ಹಾರಿ ಆತ್ಮಹತ್ಯೆ ಯತ್ನಿಸಿದ ಯುವಕನನ್ನು ಸ್ಥಳೀಯರು ರಕ್ಷಿಸಿರುವಂತಹ ಘಟನೆ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಕೋರ್ಲಹಳ್ಳಿ ಬಳಿಯ ತುಂಗಭದ್ರಾ ನದಿ ಪ್ರದೇಶದಲ್ಲಿ ನಡೆದಿದೆ. ಸೇತುವೆ ಮೇಲಿನಿಂದ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದಂತಹ ಯುವಕನನ್ನು ಸ್ಥಳೀಯರು ರಕ್ಷಿಸಿರುವಂತಹ ಘಟನೆ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಕೋರ್ಲಹಳ್ಳಿ ಬಳಿಯ ತುಂಗಭದ್ರಾ ನದಿ ಪ್ರದೇಶದಲ್ಲಿ ನಡೆದಿದೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೀರಾಕೊರಳಹಳ್ಳಿ ಗ್ರಾಮದ ನಿವಾಸಿಯಾಗಿರುವ 30 ವರ್ಷದ ಕರಿಬಸಪ್ಪ ಎಂಬಾತನೇ ಆತ್ಮಹತ್ಯೆಗೆ ಯತ್ನಿಸಿದಂತಹ ಯುವಕನಾಗಿದ್ದಾನೆ.
ಗದಗ ಹಾಗೂ ವಿಜಯನಗರ ಜಿಲ್ಲೆಗಳನ್ನು ಸಂಪರ್ಕಿಸುವ ಸೇತುವೆ ಮೇಲಿನಿಂದ ತುಂಗಭದ್ರಾ ನದಿಗೆ ಹಾರಿದ್ದಾಗಿ ಹೇಳಲಾಗಿದೆ. ಈ ವೇಳೆ ಯುವಕ ನದಿಗೆ ಹಾರಿದ್ದನ್ನು ಗಮನಿಸಿದ ಗದಗ ಜಿಲ್ಲೆಯ ಕೋರ್ಲಹಳ್ಳಿ ಗ್ರಾಮದ ಯುವಕರಾದ ಪುನೀತ್, ಕೃಷ್ಣ, ಹನುಮಂತ ಸೇರಿದಂತೆ ಇನ್ನಿತರ ಯುವಕರು ತಮ್ಮ ಪ್ರಾಣದ ಹಂಗು ತೊರೆದು ಕರಿಬಸಪ್ಪನನ್ನು ರಕ್ಷಿಸಿದ್ದಾರೆ. ಘಟನೆ ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಂದು ಹೇಳಲಾಗಿದೆ. ಸರ್, ನಾವು ಕೊರಳ್ಯಾರ ಮೀನುಗಾರ ಅಲ್ಲಿ ಮದ್ಲಿಗಟ್ಟ್ಯಾರ ಮೋಟ್ರ್ ಎತ್ತಾಕತ್ತಿದ್ರಿ ಸರ್. ಆ ಹುಡುಗ ಒಬ್ಬವ ಮೇರೆ ಕೊರಳಿ ಅಂತ ಅವನು ಅಲ್ಲಿ ಅವನು ಬ್ರಿಡ್ಜಿನ ಮ್ಯಾಗ ಹಾರಿದಾವ ಬೈಕು, ಮೊಬೈಲು ಅವೆಲ್ಲ ಬಿಟ್ಟು ಬಟ್ಟೆ ಮ್ಯಾಗ ಹಾರಿದಾನ ಅವನು. ಅವಾಗ ಮದ್ಲಿಗಟ್ಟೆ ಹುಡ್ರು ನಮ್ಮ ಹುಡುಗ ಫೋನ್ ಹಚ್ಚಿದ್ರ, ಪುನೀತ್ರಿ ಫೋನ್ ಹಚ್ಚಬೇಕಾರೆ ಅವ್ನು ಹೇಳಿದ ನಮಗ ಹಿಂಗ ಒಬ್ಬ ತಿರ್ಕೊಂತ ಹೋಗ್ತಾರ ಅಂತ ಹೇಳಿ. ಆಮೇಲೆ ನಾವೆಲ್ಲ ಟೀಮ್ ಏನ್ ಮಾಡಿದ್ವಿ, ನಾಲ್ಕು ಜನ ಈ ಕಡೆ ಕಳಿಸಿದ್ವಿ ಸರ್, 4 ಜನ ಆಚೆ ಕಡೆ ಕಳಿಸಿದ್ವಿ. 4 ಪುಟ್ಟಿ, 2 ಪುಟ್ಟಿ ಈ ಕಡೆಯಿಂದ, 4 ಪುಟ್ಟಿ ಆ ಕಡೆಯಿಂದ. ನಮ್ಗೆ ಫಾಸ್ಟ್ನಾಗ ಅಲ್ಲಿ ಮೋಟರ್ 2 ನಿಮಿಷದಾಗ ಸರ್, 2 ನಿಮಿಷ ಕವರ್ದಾಗ 2 ನಿಮಿಷ ಆಗಲೇ ಅದು ಪ್ರಾಣ ಹೋಗೋ ಮೂಮೆಂಟ್ ಇತ್ತು ಸರ್. ಒಂದು 3 ಸಲ ಮುಣಿಗಿ ಎದ್ದ ಅವನು. ವರುಣ್ ಗಂಗಾಧರ್ ನಿರ್ದೇಶನದ ವಿವೈ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಹುಬ್ಬಳ್ಳಿಯ ಸ್ವಾತಂತ್ರ್ಯ ಹೋರಾಟಗಾರ ನಾರಾಯಣ್ ಮಹಾದೇವ್ ಡೋಣಿ ಅವರ ಜೀವನಾಧಾರಿತ ಚಲನಚಿತ್ರ ಸ್ವರಾಜ್ಯ ಚಿತ್ರ ಧ್ವನಿ ಸುರುಳಿ ಹಾಗೂ ಟೀಸರ್ ಬಿಡುಗಡೆಗೊಳಿಸಲಾಯಿತು. ಸ್ವರಾಜ್ಯ ಚಿತ್ರದ ಧ್ವನಿ ಸುರುಳಿ ಹಾಗೂ ಟೀಸರ್ ಬಿಡುಗಡೆಗೊಳಿಸಲಾಯಿತು. ಹುಬ್ಬಳ್ಳಿಯಲ್ಲಿ ನಡೆಸಲಾದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗೋವಿಂದ ಕಾರಜೋಳ ಅವರು ಟೀಸರ್ ಬಿಡುಗಡೆಗೊಳಿಸಿ ಚಿತ್ರತಂಡಕ್ಕೆ ಶುಭ ಕೋರಿದರು. ಇನ್ನು ಸ್ವರಾಜ್ಯ ಚಿತ್ರವು 1942ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹುಬ್ಬಳ್ಳಿಯ ನಾರಾಯಣ ಢೋಣಿ ಜೀವನಾಧಾರಿತವಾಗಿದೆ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿ ಹುಬ್ಬಳ್ಳಿಯ ದುರ್ಗದ ಬೈಲ್ನಲ್ಲಿ ಹುತಾತ್ಮರಾಗಿದ್ದರು. ಈ ಕಥೆಯ ಆಧಾರದ ಮೇಲೆಯೇ ಚಿತ್ರ ರಚನೆಗೊಂಡಿದ್ದು ಎಲ್ಲರೂ ಪ್ರೋತ್ಸಾಹಿಸಬೇಕೆಂದು ಚಿತ್ರತಂಡ ಈ ವೇಳೆ ಮನವಿ ಮಾಡಿತು. ಚಿತ್ರವನ್ನ ನಿರ್ದೇಶನ ಮಾಡಿರ್ತಕ್ಕಂಥ ಗಂಗಾಧರ ಅವರ ಸುಪುತ್ರರಾದ ವರುಣ್ ಗಂಗಾಧರ ಅವರೇ ಇಂದು ಹುಬ್ಬಳ್ಳಿ ನಗರದ ಭಾರತದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತ ನಾರಾಯಣ್ ಮಹಾದೇವ್ ಡೋಣಿ ಅವರ ಸ್ಮರಣಾರ್ಥವಾಗಿ ಈ ಕಿರುಚಿತ್ರವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ಫೂರ್ತಿವಾದಂಥ ಕೆಲಸವನ್ನ ಗಂಗಾಧರ್ ಅವರು ಮತ್ತು ಅವರ ಸುಪುತ್ರರಾದ ವರುಣ್ ಅವರು ಮತ್ತು ಕನ್ನಡದ ಎಲ್ಲ ಮಕ್ಕಳು ಸೇರಿ ಮಾಡಿದರು. ಈ ಸಂದರ್ಭದಲ್ಲಿ ಚಂದನವನದ ಹಿರಿಯ ಕಲಾವಿದರು ಸೇರಿದಂತೆ ಸ್ವರಾಜ್ಯ ಚಿತ್ರ ತಂಡದವರು ಉಪಸ್ಥಿತರಿದ್ದರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.